ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತು ಶೇಂಗಾ ಕುರ್ಕುರಿ ಮಾಡ್ಬೇಕು ಅಂದ್ಕೊಂಡೇನು. ಅವಕ್ಕೆ ಏನತ್ತಾರ ಸುಮ್ಮನೆ ಕಡ್ಲಿಬೇಳೆ ಹಾಕಿ ಶೇಂಗಾದು ಕುರ್ಕುರಿ ಮಾಡೋಣ್ರಿ. ಕಡ್ಲಿಬೇಳೆ ಹಿಟ್ಟು ಹಾಕಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಸ್ನ್ಯಾಕ್ಸ್ ನಮ್ಮ ಚಿನ್ನು ಸಾಲಿದು ಬರ್ತಾಳ್ರಿ. ಈಗ ನಮ್ಮ ಸೋನುಗೆ ಏನಾರು ಮಾಡಿ ಮಮ್ಮಿ ಎಲ್ಲದ ತಗೋರಿ. ಅದಕ್ಕಾಗಿ ಈ ಸಂಜೆ ಟೈಮ್ನಾಗ ಶೇಂಗಾ ಕುರ್ಕುರಿ ಮಾಡಕತ್ತೀನಿ ನೋಡ್ರಿ. ಹ್ಯಾಂಗೆ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಮೊದಲನೇದಾಗಿ ಶೇಂಗಾದ ಕಾಳು ತೊಗೊಂಡಿನಿ ರೀ. ಇವು ಜವಾರಿ ಶೇಂಗಾದ ಕಾಳು ರೀ. ಮನೆಯವು ಕಡಕನೇ ಇರ್ತಾವ. ಯಾರ್ಯಾರು ಕುದಿಸ್ತೋತಾರಲ್ರಿ, ನಾ ಕುದಿಸಿಲ್ರಿ. ನಾ ಕುದಿಸ್ ತೊಗೊಂಡಿಲ್ರಿ, ಅವಕ್ಕೆ ಹಾಗೆ ತೊಗೊಂಡಿನಿ. ಈಗ ಮೊದಲನೇದಾಗಿ ಅವಕ್ಕೆ ಕಡ್ಲಿ ಹಿಟ್ಟು ಹಾಕನ್ರಿ. ಒಂದು 5 ಚಮಚ ಬೇಕ್ರಿ ಅದಕ್ಕೆ. ಈಗ ಇದಕ್ಕೆ ಒಂದು ಸ್ವಲ್ಪ ಖಾರದ ಪೌಡ್ರ್ ಹಾಕೊಂಡ್ರಿ. ಖಾರ ಎಷ್ಟು ಬೇಕಲ್ರಿ ಅಷ್ಟು ಹಾಕೊಂಡ್ರಿ. ಸಕ್ಕರೆ ಇಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಸಕ್ಕರೆ ಇಟ್ಟು ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಾಗತ್ತೀನಿ ರೀ. ಒಂದು ಸ್ವಲ್ಪ ಟೇಸ್ಟಿಯಾಗಿ ಬರ್ತಾವೆ ರೀ ಅದಕ್ಕಾಗಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಈ ಸಾಂಬಾರು ಮಸಾಲೆ ಐತ್ರಿ, ಭಾರಿ ಟೇಸ್ಟ್ ಆಗ್ತಾವೆ ನೋಡ್ರಿ ಇದು ಹಾಕಿ ಮಾಡಿದ್ರೆ. ಒಂದು ಸ್ವಲ್ಪ ಅದು ಹಾಕೀನಿ ರೀ. ಮತ್ತು ಒಂದು ಸ್ವಲ್ಪ ಅಜ್ವಾನ ಹಾಕೊಂಡ್ರಿ. ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. ಒಂದು ಚೂರು ಅರಿಶಿಣ ಹಾಕೊಂಡ್ರಿ. ಜಾಸ್ತಿ ಏನು ಬೇಡ್ರಿ, ಸಕ್ಕರೆ ಅಷ್ಟೇ. ಈಗ ಇದಕ್ಕೆ ನಿಂಬೆ ಹಣ್ಣು ಹಾಕೊಂಡ್ರಿ. ಸಕ್ಕರೆ ಎಷ್ಟು. ಇದು ಕಲ್ಸನ್ರಿ. ಸ್ವಲ್ಪ ನೀರು ಹಾಕಿ ಕಲ್ಸೋಣ್ರಿ. ಸ್ವಲ್ಪ ಹಾಕಿದ್ರೆ ನೀರು ಜಾಸ್ತಿ ಹಾಕೋಣ, ಒಮ್ಮೆ ತಿರುವಾಗಿ ಬಿಡ್ತದೆ ಹಿಟ್ಟು. ನೋಡ್ರಿ, ಈ ಥರ ಕಲಸೀನಿ. ಈಗ ಒಂದು ಕಡಾಯಿದಾಗ ಎಣ್ಣೆ ಕಾಯಕ್ಕಿಡನ್ರಿ. ಅದು ಮುಚ್ರದು ಇಲ್ಲಿ ನೋಡ್ರಿ, ಎಣ್ಣೆ ಕಾಯ್ದದ. ಈಗ ಇವು ಹಾಕೊಂಡ್ರಿ. ಒಂದು ಬೆಳಕಿಂದು ಸರ್ ನೋಡ್ರಿ, ಈ ಥರ ಸ್ವಲ್ಪ ಹಾಕೊಂಡ್ರಿ. ಒಂದೊಂದು ಕಾಳೇನು ಬಿಡೋಕ್ಕಾಗಂಗಿಲ್ಲಲ್ರಿ. ಇದು ಹಿಂಗೆ ಹಾಕಿ ಲಗೂಟನೆ ಜಾರಿಲೇ ಹಿಂಗೆ ಹೊಡ್ಯದ್ರಿ ಇವಕ್ಕೆ.
5 ನಿಮಿಷದಾಗ ರೆಡಿ ಆತಾವ ನೋಡ್ರಿ. ಕಲರ್ ಹಾಕಿಲ್ರಿ ನಾ. ಕಲರ್ ಆರೋಗ್ಯಕ್ಕೆ ಚಲೋ ಅಲ್ಲಲ್ರಿ, ಅದಕ್ಕಾಗಿ ಕಲರ್ ಯೂಸ್ ಮಾಡಂಗಿಲ್ಲ ನೋಡ್ರಿ ನಾ. ನೋಡ್ರಿ ಎಷ್ಟು ಮಸ್ತ್ ಬಿಡಿಯಾಗಿ ಆಗ್ಯಾವ. ಒಂದಕ್ಕೊಂದು ಒಟ್ಟು ಹತ್ತಿಲ್ಲ ನೋಡ್ರಿ. ಒಂದೊಂದು ಬಿಡ್ಲಕ್ಕೆ ಟೈಮ್ ಹಿಡಿತದಲ್ರಿ, ಅದಕ್ಕಾಗಿ ಈ ಥರ ಮಾಡಿ ಹಾಕೋದು ನೋಡ್ರಿ. ಒಂದು ಸ್ವಲ್ಪ ಕಡಕಾಗಿ ಬೇಯಿಸಿದ್ರಿ, ಯಾಕಂದ್ರೆ ಒಳಗಿನ ಶೇಂಗಾ ಜರ ಕಡಕ್ ಆದವಲ್ರಿ, ಚಂದ ತಿಲ್ಲಕ್ಕೆ ಟೇಸ್ಟಿಯಾಗಿ ಆತಾವ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ. ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ಲಿತಾವ. ಲಗೂಟನೇ ಆಗಿಬಿಡ್ತಾವ ನೋಡ್ರಿ. ಮಾಡೋದಂತೂ ಈಜಿ. ಅಂಗಡಿಯಾಗ ಸಿಗ್ತಾವಲ್ರಿ, ಭಾಳ ದಿವ್ಸದ ಇರ್ತಾವ್ರಿ ಅವು. ಎಣ್ಣೆ ಎಲ್ಲ ಕಮ್ರಾಗಿ ಕೌಟಾಗಿ ಹೋಗಿರ್ತದ್ರಿ ಅದು. ಅಂಥ ಎಣ್ಣೆದು ಹುಡುಗರಿಗೆ ಕೊಡ್ಬಾರ್ದು ನೋಡ್ರಿ ಫ್ರೆಂಡ್ಸ್. ಇದೇನು ಲೇಟ್ ಆಗಂಗಿಲ್ಲ, ಬಿಡಂಗಿಲ್ಲ, ಮಾಡ್ಲಿಕ್ಕೆ ಅವಾಗೆ ಆತದ ನೋಡ್ರಿ झटपट. ಈ ಥರ ಮಾಡಿ ಹುಡುಗರಿಗೆ ಕೊಟ್ರೆ ಅವು ಭೀ ಇಷ್ಟಪಟ್ಟು ತಿಂತಾವೆ ನೋಡ್ರಿ. ಸಿಂಪಲಾಗಿ 5 ನಿಮಿಷದಾಗ ರೆಡಿ ಆಗುವಂಥ ಸ್ನ್ಯಾಕ್ಸ್ ನೋಡ್ರಿ ಇದು. ಇದೇ ರೀತಿ ಇವೆಲ್ಲ ತೆಗಿತೀನಿ ರೀ ಫ್ರೆಂಡ್ಸ್. ಎಲ್ಲ ಮಾಡಿ ತಕ್ಕೋತೀನಿ, ಆಮೇಲೆ ತೋರಿಸ್ತೀನಿ ರೀ. ನೀರು ಬಿಟ್ಟು ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಶೇಂಗಾ ಕುರ್ಕುರಿ ಅಂತೂ ಸೂಪರಾಗಿ ಬಂದಾವ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವ ಅಂದ್ರೆ ಅಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನಿಂಬೆಹಣ್ಣಿನ ಟೇಸ್ಟ್ ಅಂದರೂ ಸೂಪರಾಗಿ ಬಂದಾವ ನೋಡ್ರಿ. ನೋಡಿದ್ರೇ ಬಾಯಾಗ ಜೋಳು ನೀರು ಬರಕತ್ತಾವ ನೋಡ್ರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ರೀ.